ಎನ್ನ ವಾಮಕ್ಷೇಮ ನಿಮ್ಮದೆಯ, ಎನ್ನ ಹಾನಿ ವೃದ್ಧಿ ನಿಮ್ಮದೆಯ, ಎನ್ನ ಮಾನ ಅಪಮಾನ ನಿಮ್ಮದೆಯ, ಬೆಳಿಗ್ಗೆ ಕಾಯಿ ನಿಮ್ಮಂತೆ ಕೂಡಲ ಸಂಗಮ ದೇವ. ಧರ್ಮಗುರು ಬಸವ ತಂದೆಯನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ, ವೇದಿಕ ಗುರು ಲಿಂಗ ಜಂಗಮ ತ್ರಿಮೂರ್ತಿಗಳು ಈ ಮೂರರಿಂದ ಈ ಜಗತ್ತು ನಡೆದಂತ. ಮೆಟ್ನಳಿಗೆ ಕಾಲು ಮೂರು, ಆಟಣಿಗೆ ಕಾಲು ಮೂರು, ಒಲಿ ಕಾಲು ಮೂರು, ಯಾವ ನೋಡಿ ಮೂರು ಇಲ್ಲದೆ ಈ ಜಗತ್ತೇ ನಿರ್ಮಾಣ ಇಲ್ಲ, ಜಗತ್ತೇ ನಡೀತಾನೇ ಇಲ್ಲ. ಈ ಮೂರಲಿಂದೆ ಅದಕ್ಕೆ ಗುರುಲಿಂಗ ಜಿಂಗ ತ್ರಿಮೂರ್ತಿಗಳಿಗೇನು ಕೂಡಿಸ್ಯಾರ. ಇದು ಭಾಳ ಸಂತೋಷ. ತಮ್ಮ ಅನೇಕ ಇವತ್ತಿನ ಸಂಖ್ಯೆ ಭಾಳ ಜಾಸ್ತಿ ಆಗಿದೆ. ಮತ್ತು ಮಹೇಶ್ ಅವರು ಬಂದರು, ಮತ್ತು ನಮ್ಮ ಕೈಲಾಸ ನಗರದ ಶರಣ ಸ್ವಾಮಿಯವರು ಬಂದರು. ಇವತ್ತು ನೋಡಿದ್ರು ಹೊಲ ಹಿಂಗೆ ಐತ್ರಿ, ಯಾಕಂಡು ನೋಡಿದ್ರು ಆ ಕಡೆ ಪೂರಾ ಹೊಲ ತುಂಬಿದಂಗದ. ಎಲ್ಲ ಏನಂತಂದ್ರೆ ಒಂದ ತೆನೆ ಇದ್ದಾಗ್ಯವ್ರಿ, ಯಾವ ಕಡೆ ತೆನೆ ಇಲ್ಲ. ಆದರೆ ಇವತ್ತು ಬೆಳೆ ಬಂದ್ರೆ ಭಾಳ ಜೋರು. ರೈತ ಏನಂದ್ರೆ ಹೊರಗೆ ಹೋದಂದ್ರೆ ಅಂತಾನೆ ಈ ವರ್ಷ ಹೊಲ ಬ್ಯಾರಿ ಬೆಳೆ ಕಾಣಿಸ್ತಂತ ಬೆಳೆ ಮೇಲೆ ಖುಷಿ ಪಡ್ತಾರಲ್ಲ. ಹಾಗೆ ಇವತ್ತು ನಮ್ಮ ಮಹಾಲಿಂಗ ಸ್ವಾಮೀಜಿಯವರಿಗೆ ಬಹಳ ಖುಷಿಯಾಗ್ಯದ. ಒಂದು ಹಂಡಿ ಹಾಲು ಕೊಡ್ದಂಗೆ ಆಗ್ಯದ. ಸ್ವಾಮೀಜಿಯವರು ಏನೋ ಒಂದು ಕಾರ್ಯಕ್ರಮ ಮಾಡಿಸ್ಕೊಂಡು ಹೋಗ್ಬೇಕಂತ ನಡೀತದೆ. ಮತ್ತು ನಾನು ನೋಡಿ ಎಲ್ಲಿ ಹೋಗ್ಬಾರ್ದು, ಏನು ಸುದ್ದೋರಿ ಮುಗಿತೇನೋ ಬಂದು ಆಯ್ತೇನೋ. ಅವ್ರು ಚಪ್ಪಲಿ ನೋಡಿ ಏನೋ ವಿಚಾರ ಮಾಡ್ತೇಕಿ ಇನ್ನೂ ಹಿಂಗೆ ಮುಗಿದಿಲ್ಲ. ಅದು ಚಪ್ಪಲಿಗಳು ಇರ್ತಾವಲ್ಲ, ಚಪ್ಪಲಿಗಳು ನೋಡಿ ಮತ್ತೆ ಯಾವ ಚಪ್ಪಲಿ ಜಾಸ್ತಿ ಕಾಣಿಸ್ತಾವಪ್ಪ ಅಂದ್ರೆ ಜಾಸ್ತಿ ಜನ ಅಂತ ನಾನು ತಿಳ್ಕೊಂಡು. ಮತ್ತು ಅಂದ್ರೆ ಏನಾದ್ರು ನಡೆದು ಮತ್ತು ನಮಗಿದು ಮತ್ತು ಅದ್ರಾಗ ನಮ್ಮ ಇವ್ರಿಗೆ ಸಿಕ್ಕಿ ಮತ್ತು ಇವ್ರದ್ದು ನಮ್ಮದು ಒಂದಿನ ಕಲ್ತಿದ್ದು ಮತ್ತು ಇವತ್ತು ಕಲ್ತದ ಏನಂದ್ರಿ. ಮತ್ತು ಯಾವುದೋ ಇದ್ರಾಗ ಶರಣ ವಿದ್ಯೆ ಅಂತ ಕರೆಸಿರು ಅಲ್ಲಿ ಏನಂದ್ರೆ ಕಾರ್ಯಕ್ರಮ ಆಗಿದ್ರು. ಇಂಥವ್ರೆಲ್ಲ ಬರೋದ್ರಿಂದ ಅದಕ್ಕೊಂದು ಕಳೆ ಬರ್ತದೆ. ಹೊಯ್ದ್ರಿ ಇರ್ಬೇಕಾದ್ರೆ ಗುಡಿ ಭಾಳ ದೊಡ್ಡದ. ಕಳಸ ಇಲ್ಲೋದ್ರೆ ಅದು ಕಳೆನೇ ಬರೋದು. ಇವ್ರೊಂದು ಕಳಸ ಇಟ್ಟಂದ್ರಿ ಉಂಗುರ ಒಂದು 10 ತಲೆ ಬಂಗಾರ ಇರೋದು. ಅದು ಒಳಗೆ ಉಂಗುರದಾಗ ಹಳ್ಳ ಇದ್ದದ್ರಿ. ಐದು ಉಂಗುರ ಒಳ ಭಾಳ ಸುಟ್ಟು ಉಂಗುರ ಇರ್ತಾವಲ್ರಿ, ಅವು ಕಳೆ ಕಾಣಿಸ್ತಾರೆ. ಅದು ಒಳಗೆ ಹಳ್ಳ ಇದ್ರೆ ಎಷ್ಟು ಕಳೆ ಕಾಣಿಸ್ದಂಗೆ. ಈ ತ್ರಿಮೂರ್ತಿಗಳು ಇವರು ಇನ್ನೊಬ್ಬರು ಏನಂದ್ರೆ ಭಾಳ ಚಲೋ ಮಾತಾಡಿದ್ರು. ಮತ್ತು ನಾವು ಒಂದು ವಚನ ಹೇಳಿ ನಮ್ದು ಏನಂದ್ರೆ ನಾವು ಏನು ಹೇಳ್ಬೇಕಂದ್ರೆ ಯಾರೇ ಇರೋದ್ರಿ ಯಾವ ಕಡೆ ಬರ್ತದೆ ಏನು ಸುದ್ದಿ ನನಗೂ ಗೊತ್ತಲ್ಲ. ಹಾವು ತಿಂದವರನ್ನು ನುಡಿಸಬಹುದು, ಗರ ಹೊಡೆದವರನ್ನು ನುಡಿಸಬಹುದು, ಸಿರಿಗರ ಹೊಡೆದವರನ್ನು ನುಡಿಸಲು ಬಾರದಯ್ಯ. ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಅಂತ ಬಸವ ನುಡಿ ಮಾತಾಡ್ತದೆ. ಹಿಂಗಂದ್ರೆ ಏನು ಈ ಏನು ಶ್ರೀಮಂತಿಕೆ ಅನ್ನತಕ್ಕಂಥದ್ದು ಏನು ಮದ ಇರ್ತದೆ ನೋಡ್ರಿ. ಒಳಗೆ ಮಸ್ತಿ ಹಿಂಗಿರ್ತೀರಿ. ಆನೆ ಹೋದನು, ಆನೆ ಯಾಕಡೆ ಬೇಕು ಹೋಗೋದ್ರಿ, ಆ ಕಡೆ ಹಾದಿ ಆಯ್ತದೆ. ಇದು ಗಾಡಿ ಅದ, ಗಿಡ ಅದ, ಏನಿರೋದು ಅದು ನಡೀತದೆ. ಕೆಳಕ್ಕೆ ನಡೀತದೆ. ಅದಕ್ಕೆ ಹಾದಿ ಮಾಡಬೇಕು, ರೋಡ್ ಮಾಡಬೇಕು. ಸಿದ್ದರಾಮಯ್ಯ ಹೊಂಟ್ರೆ ರೋಡ್ ಮಾಡಬೇಕು, ಮುನ್ಸಿಪಾಲ್ಟಿದವ್ರಿಗೆ ಏನು ಹತ್ತಲ್ಲೇ ಅದಕ್ಕೆ ಆಟೋಮೆಟಿಕ್. ಅಂದ್ರೆ ಅಂಥ ಮದ ಏನಿದ ಆನೆಗತಿ ಇದ್ದಂಥ ಶ್ರೀಮಂತರು ಇವರೆಲ್ಲ ಯಾವಾಗ ಶಿವ ಅಂತಾರಂದ್ರೆ ಹೇಳಿ, ಇವರು ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಅಂತ ಬಸವ. ಇವ್ರು ಯಾವಾಗ ಶಿವ ಅಂತಾರ, ಯಾವಾಗ ದೇವ್ರು ಧ್ಯಾನ ಮಾಡ್ತಾರ, ಯಾವಾಗ ಪ್ರಾರ್ಥನೆ ಮಾಡ್ತಾರ ಅಂದ್ರೆ ಯಾವಾಗ ಬಡತನ ಅಂತಂಬದು ಏನು ಬರ್ತದಲ್ಲ ಅವಾಗೇ ಅರಿ ದೇವ್ರು ನಾನಪ್ಪ. ಇಲ್ಲಿ ಹೋದ್ರೆ ದೇವ್ರ ಖಬರೇ ಬರೋದ್ರಿ, ದೇವ್ರ ನೆನಪೇ ಬರೋದು. ಮತ್ತು ನಿಮ್ಗೆ ಬಂದಿದ್ದು ಒಂದು ಕುವಿ ಮಾತಾಡ್ತಾರೆ. ನಮ್ಗೆ ರಕ್ಷಣೆ ಮಾಡಿ ನಿಮ್ಗೇನು ಮಾಡಿದೆ ಇಲ್ಲ ಬಿಟ್ಟದು ಅದು ನನಗೇನು ಗೊತ್ತಿಲ್ಲ. ನೀವು ಸುಮ್ಮನೆ ದೇವ್ರ ಧ್ಯಾನ ಮಾಡ್ಕೊತಾನೆ ತಿಳಿದಾರನ್ರಿ ತಿಳಿದಾರ್ದನ್ರಿ ಹೆಂಗದನ್ರಿ ಶಿವರ ಅನ್ರಿ ಬಸವ ಅನ್ರಿ ಏನಾರನ್ರಿ ಅದು ಕೆಲಸ ಮಾಡಿ. ನೀವು ಸುಮ್ಮನರು ನೀವು ಯಾವ ಮಿಲಿಟ್ರಿ ಕೆಲಸ ಮಾಡೋದು ಕೇಂದ್ರ ಶಕ್ತಿ ಕೆಲಸ ಮಾಡೋದು ಅಂಥ ಅದ್ಭುತವಾದಂಥ ಮಹಾನ್ ಶಕ್ತಿ ಇದೆ. ಮತ್ತು ಇವ್ರೇನು ಬಂದಿರಲ್ಲ ಇವ್ರಿಗೆ ಅದ್ರ ಭಾಳ ಉಪಯೋಗ ಅದು. ಅದು ಕಾಣಿಸೋದು ಇಷ್ಟೇ ಅಂದ್ರೆ ನಮಗೇನೋ ತಕ್ಷಣ ಆಯೇ ಲಾಭ ಆಗೋದು. ಅದ್ರ ಏನಂದ್ರೆ ಇದು ಬ್ಯಾಂಕಿನಾಗ ಪಾಸ್ಬುಕ್ ತೆಗೆದಂಗೆ ಇದು ಕೆಲಸ ಮಾಡ್ತದೆ. ಯಾವಾಗಾರ ಆಪತ್ತು ಬಂದಾಗ ಮತ್ತೆ ಕೊಲ ಬರ್ತದೆ. ಇದು ಇವರೆಲ್ಲ ಪ್ರಾರ್ಥನೆಗೆ ಬರೋದ್ರಿಂದ ಬ್ಯಾಲೆನ್ಸ್ ಜಮಾ ಆಯ್ತು ಹೇಳ್ತದ್ರಿ. ರೊಕ್ಕ ಇಟ್ಟ ಒಣ ಪಾಸ್ಬುಕ್ ತೆಗೆದೆವು, ಅಕೌಂಟ್ ತೆಗೆದೆವು ಇಟ್ಟು ಅಂದ್ರೆ ಅಕೌಂಟ್ ನೋಡಿದಾಗ ಏನು ರೊಕ್ಕ ಇರೋದಿಲ್ಲ. ಅದಕ್ಕೆ ಈ ಬೆಲೆ ಬರೋದ್ರಿಂದ ಭಾಳ ಉಪಯೋಗದ. ಅದಕ್ಕೆ ಇವ್ರು ಯಾವಾಗ ಮಾತಾಡ್ತಾರೆ ಅಂದ್ರೆ ಇಂಥ ಸಂದರ್ಭದಲ್ಲಿ ಮಾತಾಡ್ತಾರೆ ಅಂತ ಇವ್ರಿಗೆ ಏನಂತಂದ್ರೆ ಇವ್ರಿಗೆ. ಅದಕ್ಕೆ ಬಸವಣ್ಣಗಳ ಶಿವ ಚಿಂತೆ ಶಿವ ಧ್ಯಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಒಳ ಹುಟ್ಟವೇ ದೇವ. ಕಾಡ ಮೃಗವೊಂದಾಗಿರಲಾರದೆ ನರನೆ ಶರಣರಿಲ್ಲದ ಊರು ದೇಶ ವನವಾಸ ನರವಿಂದ ಕಾಣಿರುವ ಅಂತ ಬಸವಣ್ಣರು ಹೇಳಿದ್ರೆ. ಎಲ್ಲಿ ಶರಣರು ಇರೋದಿಲ್ಲ, ಎಲ್ಲಿ ಮಹಾತ್ಮರು ಇರೋದಿಲ್ಲ, ಎಲ್ಲಿ ಜ್ಞಾನಿಗಳು ಇರೋದಿಲ್ಲ, ಎಲ್ಲಿ ಸತ್ಪುರುಷರು ಇರೋದಿಲ್ಲ, ಆ ಜಾಗದಾಗ ಯಾವುದಿಲ್ಲ. ಎಲ್ಲಿ ಶರಣರು ಸತ್ಪುರುಷ ಶರಣರು ಮೆಟ್ಟಿದೆ ಧರೆ ಪಾವನವಯ್ಯ. ಈ ಏಸು ವರ್ಷದ ಜಾಗ ಅದನ್ನೇ ಅನ್ಸುತ್ತೇನೋ. ಆದರೆ ಈ ಭೂಮಿಗೆ ಬೆಲೆ ಬಂತು.
ಸುಮ್ಮನೆ ಒಂದು 25 ಮಂಜಿನ ಮದುವೆ ಕೊಟ್ಟು ಸುಮ್ಮನೆ ಕೈ ತೋರಿಸ್ತಾನೆ ಇಲ್ಲ. ಇಲ್ಲಿ ಬಸವಣ್ಣ ಪುಟ್ಟಿ ಇತ್ತು, ಬಸವ ಮಂಟಪ ಇತ್ತು ಅಂದರೆ ನಮ್ಮ ದೇವರು ಚರಣೆ ಸ್ವಾಮಿ ಪ್ರತಿಯೊಬ್ಬರು ಮನೆ ಬಸವಣ್ಣರ ವಚನ ಯಾವುದಾದ್ರೂ ರೀತಿಯಿಂದ ಬಸವಣ್ಣರ ವಚನ ಓದ್ತಾರಲ್ರಿ. ಸುಮ್ಮನೆ ಓದಿದ್ರೆ ಯಾರು ಓದ್ತಾರೆ? ಆದ್ರೆ ಆ ಕೆಲಸ ಮಾಡಿ ಈ ಬೂತಿ ಇಡೀ ಜಗತ್ತಿನಲ್ಲಿ ಈ ಬೂತಿ ಬಸವಣ್ಣರ ವಚನ ಪುಸ್ತಕ ಕ್ರಿಶ್ಚಿಯನ್ದವ್ರು ಕೊಡ್ತಾರೆ. ಇವಾಗ ಓದಲ ಬರಲ್ಲ ಅಣ್ಣರು ಈ ಸ್ವಾಮೀಜಿಯವರು ಹೋದ್ರಿ, ಸ್ವಾಮೀಜಿಯವ್ರದ್ದು ಎಷ್ಟು ಸ್ವಾಮೀಜಿಯವರು ನಮ್ಮದು ಇಷ್ಟೆಲ್ಲ ಭಂಡಾರ ತಯಾರು ಮಾಡ್ತಾರ. ಆದ್ರೆ ಅದಕ್ಕೇನೊಂದು ಯಾರೋ ಒಬ್ಬರು ಕಾಣಿಕೆ ಕೊಟ್ಟಿರ್ತಾನೆ, ಅದಕ್ಕೇನೊಂದು $200 ರೂಪಾಯಿ 200 ರೂಪಾಯಿ ಇವ್ರ ರೂಪಾಯಿನೇ ಇರೋದು ಓದ್ಲಿಕ್ಕೆ ಟೈಮ್ ಇಲ್ಲ. ರೊಕ್ಕ ಬಟ್ಟೆಯಲ್ಲಿ ತಗೋತಾನ್ರಿ ಇವ್ರು ಫ್ರೀ ಹಂಚದಂದ್ರೆ. ಇಂಥ ಮಹಾಪುರುಷರು ಏನದಂದ್ರೆ ಯಾವ ಮಠಾಧೀಶರು 500 ಎಕರೆ ಜಮೀನು ಒಬ್ಬೊಬ್ರಿಗೆ ಮಠಾಧೀಶರಿಗೆ 500 ಎಕರೆ ಜಮೀನು. ಆದ್ರೆ ಒಬ್ಬರಿಗೆ ಟೈಮೇ ಇರಲಿ. ಒಂದು ವಚನ ಪುಸ್ತಕ ಇಲ್ಲ, ಆ ವಚನ ಏನು ಪ್ರಿಂಟ್ ಮಾಡ್ಸಿರಲ್ಲ ಅದು ಮಾರಾಟ ಮಾಡಿ ಇದ್ರ ಮೇಲೆ ಬದುಕಂದ್ರೆ ನನ್ನ ಕುಟುಂಬ ಬದುಕ್ತದ್ರಿ. ಅಲ್ಲೇ ಬಳ್ಳಿ ತಿಂದು ಇರ್ಸಬತ್ತಿದೆ ಆಗ್ಲದ ಅವ್ರು ನೋಡೋಕೆ ಟೈಮ್ ಇಲ್ಲ ಅವ್ರಿಗೆ, ಯಾರಿಗೆ ಅವ್ರು ಸೈನ್ ಮಾಡೋಕೆ ಟೈಮ್ ಇಲ್ರಿ. ಮ್ಯಾಲ ಇದು ಇರ್ತಲ್ಲ, ಚೆಕ್ ಇರ್ತಲ್ಲ, ಚೆಕ್ ಇಲ್ಲ ಸೈನ್ ಮಾಡೋಕೆ ಟೈಮ್ ಇಲ್ಲ. ಅಷ್ಟು ಮಾತಾಡೋದು ಒಂದು ವಚನ ನೆನಪಿಲ್ಲ, ಏನಿಲ್ಲ. ಲಿಂಗ ಕೈಯಾಗ ಹಿಡ್ಕೊಂಡ್ರೆ ಸಹಿತ ಏನಂತಂದ್ರೆ ಅದೇ ಹೊರಗೆ ಬರ್ಬಿಟ್ಟು. ಆದ್ರೆ ಇದನ್ನೆಲ್ಲ ಏನಂದ್ರೆ ನಿಮ್ಗೆ ಶಾಂತಿ ಸಮಾಧಾನ ಸಿಗಬೇಕಾದ್ರೆ ನನಗಾರ ಭಾಳ ಖುಷಿ ಆಗ್ಯದ ನೋಡ್ರಿ. ಇದೇನು ಪ್ರಾರ್ಥನೆ ಮತ್ತು ನಮ್ಗೆ ಕಾಪಾಡ್ತದೆ, ನಮ್ಗೆ ರಕ್ಷಣೆ ಮಾಡ್ತದೆ ಅಂತ ನನಗೆ ಇಟ್ಟು ಮಾತ್ರ ಗ್ಯಾರಂಟಿ ಗೊತ್ತದ. ಅದ್ರ ಸಲಿಗೆ ಅಷ್ಟೆಲ್ಲ ಬಿದ್ದು ಹೊಡಿ ಬರ್ತಾರೆ. ನಾವು ಎಲ್ಲಿ ಇದು ನಂಗೆ ಮನುಷ್ಯರು ಕಾಣಿಸಲ್ಲ ರೀ, ರೋಡ್ ತಾನೇ ಆಯ್ತದ ಅದ್ರ ಸಲುವಾಗಿ ನಾ ಇಲ್ಲಿಗೆ ನಾನು ಬಂದು ನಂಗೆ ಇದು ಹೇಳ್ಬೇಕು ಅದು ಹೇಳ್ಬೇಕಂತ ಏನಿಲ್ಲ. ಅದ್ರ ಸಲುವಾಗಿ ಶಿವಚಿಂತೆ ಶಿವ ಧ್ಯಾನವಿಲ್ಲದ ಮನುಷ್ಯರು ಸಗಣಕ್ಕೆ ಸಾಸಿರೋ ಒಳ ಹುಟ್ಟವೇ ದೇವ. ಯಾರು ದೇವ್ರ ಧ್ಯಾನ, ದೇವ್ರ ಪ್ರಾರ್ಥನೆ, ದೇವ್ರ ಚಿಂತನೆ, ದೇವ್ರ ಸ್ಮರಣೆ ಮಾಡೋದಿಲ್ಲ, ಸಗಣಿದಾಗ ಹೆಣ್ಣಿದಾಗ ಒಳ ಹುಟ್ಟಿದವ ಅಂತ ತಿಳ್ಕೊಂಡು ಸಾವಿರ ಒಳ ಹುಟ್ಟಿದವ ಒಂದೇ ಅಡ್ಡಲ್ಲ. ಅದ್ರ ಸಲುವಾಗಿ ಈ ರೀತಿಯಾಗಿ ಗುರು ಬಸವಣ್ಣವರು ನಮ್ಮನ್ನು ಹೇಳಿದ್ರೆ ಅದ್ರ ಸಲುವಾಗಿ ಇಲ್ಲಿ ಬರೋದ್ರಿಂದ ನಮ್ಗೆ ಕಣ್ಣು ಪರಿಶುದ್ಧ ಆಯ್ತವೆ, ಕಿವಿ ಪರಿಶುದ್ಧ ಆಯ್ತವೆ. ಕಣ್ಣಿಗೇನು ಕಂತ ಕರೆದ್ರು ಶಿವಲಿಂಗ ಅಂತ ಕರೆದ್ರು, ಕಿವಿಗೇನಂದ್ರು ಪ್ರಸಾದ ಲಿಂಗ ಅಂದ್ರೆ. ಕಿವಿ ಪ್ರಸಾದ ಲಿಂಗ ಅಂದ್ರೆ ನಮ್ದು ಕಿವಿಯಾಗ ತಂದು ಬಾನ ಹಾಕಿರಿನ ನೀವು ಏನು ಕೇಳ್ತೀರಿ ಒಳ್ಳೇದು ಕೇಳಿ. ನಾವು ಯಾರು ಕೇಳ್ತೀರಿ ಗೊತ್ತದೆ? ನಮ್ಮವ್ರ ಕೇಳೋದು ನಮ್ಮ ಕಡೆ ಕೇಳ್ತಾರೆ, ಕಪ್ಪಲಾಪುರ ಕಡೆ ಯಾರ ಗಂಡ ಹೇಳ್ತೀವಿ ಮನೆ ಮಾತಾಡಿದ್ರೆ ಗಾಡಿ ಕಿವಿ ಹೆಚ್ಚು ಕೇಳ್ತಾರೆ ಅಂದ್ರೆ ಇವ್ರು ಏನು ಹೇಳಿದ್ರಿ, ಇದು ಕಿವಿ ಯಾವಾಗ ಪ್ರಸಾದ ಲಿಂಗ ಆಯ್ತದೆ ಅಂದರೆ ನೀವು ಏನು ಕೇಳ್ತೇವೆ ಒಳ್ಳೇದು ಕೇಳೋಯಪ್ಪ ಅಂತ ತಿಳ್ಕೊಂಡು ಅಪ್ಪ ಬಸವಣ್ಣ ಹೇಳಿದ್ರೆ ಈ ಪಂಚ ಜ್ಞಾನೇಂದ್ರಗಳು ಕಣ್ಣಿಗೇನಂದ್ರು ಶಿವಲಿಂಗ ಅಂದರು, ಕಿವಿಗೇನಂದ್ರು ಪ್ರಸಾದ ಲಿಂಗ ಅಂದ್ರು, ಮೂಗಿಗೇನಂದ್ರು ಆಚಾರ ಲಿಂಗ ಅಂದ್ರು. ನಮ್ಮವ್ರು ಫೋನ್ ಹೊಡೆದ್ರೆ ಯಾರಿಗೆ ಗೊತ್ತಿದೆ? ಕಣ್ಣಿಗೆ ಕಿವಿ ಗೊತ್ತಿದೆ, ಅದು ಗೊತ್ತಿದೆ, ಮೂಗಿಗೆ ಹೋಗಿದ್ದೆ. ಇದಕ್ಕೇನಂದ್ರೆ ಚರ್ಮಕ್ಕೇನಂದ್ರೆ ಜಂಗಮ. ಏನು ತಣ್ಣ ಬಿಟ್ಟದ ಗಾಡಿ, ಅದು ಗೊತ್ತೈತದ? ಕಣ್ಣಿಗೆ ಕಿವಿ ಗೊತ್ತಾಗದು, ಚರ್ಮಕ್ಕೆ. ಈ ಅಂಗಗುಣಗಳೆಲ್ಲ ಹೋಗಿ ಲಿಂಗ ಕ್ರಿಯೆಗಳಾಗಬೇಕಾಯ್ತು ಅಂತಂದ್ರೆ ಇವೆಲ್ಲ ಏನು ತ್ರಿಕರಣಗಳು, ಇವು 3 ಶುದ್ಧಿಯಾಗಿದೆ. ಕಾಯ ವಾಚ ಮನಸ್ಸು 3 ಶುದ್ಧಿ ಆಗಬೇಕಾಯ್ತು ಅಂದರೆ ಈ ಪ್ರಾರ್ಥನೆಯಿಂದ ಶುದ್ಧಿ ಆಯ್ತದ, ಬೇರೆ ಎದರದಿಂದ ಶುದ್ಧಿ ಆಗೋದಿಲ್ಲ. ಎಷ್ಟೇ ಸಾಬೂನು ಹಚ್ಚಿರಿ, ಓಕೆ ಸಾಬೂನು ಹಚ್ಚಿರಿ, ಯಾವ ಸಾಬೂನು ಹಚ್ಚಿರಿ ಮೈ ಮೇಲೆ ಹೊಲಸು ಹೋಯ್ತದ, ಅದ್ರ ಮಾಡಿದ ಪಾಪ ಹೋಗೋದಿಲ್ಲ. ಅದಕ್ಕೆ ಮತ್ತೆ ಯಾಕೆ ಬಂತು ಅಂತ ತಿಳ್ಕೊಂಡಿವಿ. ಮತ್ತೆ ಮುಂದಕ್ಕೆ ಹೋಯ್ತಾನೆ. ಮಂಡೆ ಮಾಸದಲ್ಲಿ ಮಹಾಮಜ್ಜನ ಮಾಡುವುದು, ವಸ್ತ್ರ ಮಾಸದಲ್ಲಿ ಮಡಿವಾಳಿಗೆ ಮನದ ಮೈಲಿಗೆ ಕಳೆಯಬೇಕಾದ್ರೆ ನಮ್ಮ ಕೂಡಲ ಸಂಗನ ಶರಣರ ಮಾಡುವಂಥ ಇಂಥ ಮಡಿವಾಳ ಮಾಚಿದವರು ಹೊಲಸು ಸ್ವಚ್ಛ ಮಾಡ್ತಕ್ಕಂಥವ್ರು. ಏನಂತಂದ್ರೆ ಮನಸ್ಸಿನ ಹೊಲಸು ಸ್ವಚ್ಛ ಮಾಡ್ತಕ್ಕಂಥವ್ರು ಏನು ಕರೆಸರು ನಮ್ಮ ಮಹಾಲಿಂಗ ಸ್ವಾಮೀಜಿ. ಹೊರಗಿಂದ ಎಷ್ಟು ಸ್ವಚ್ಛ ಮಾಡ್ಬೋದು, ಒಳಗಿಂದ ಸ್ವಚ್ಛ ಮಾಡ್ಬೇಕಾದ್ರೆ ಅದ್ರ ಸಲುವಾಗಿ ಶರಣರು ನೆಟ್ಟಿದ ಧರೆ ಪಾವನಮಯ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಮಹಾತ್ಮರು ಎನಿಸಿದ್ರೆ ಆ ಭೂಮಿನ ಪವಿತ್ರ ಆಗ್ಯದ. ಅದಕ್ಕೆ ನನಗೇನು ಅವಕಾಶ ಸಿಗ್ತದೆ ನಮ್ಮ ಊರದೆಲ್ಲ ಏನದಂತ್ರಿ